ಮಾರ್ಚ್ 3ಕ್ಕೆ ರಕ್ತ ಚಂದ್ರಗ್ರಹಣ ಸಂಭವಿಸ್ತಾ ಇದೆ. ನಾನಾ ದೇಗುಲಗಳು ಬಂದ್ ಆಗ್ತಿವೆ. ರಕ್ತ ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ರಾಜ್ಯದ ಹಲವು ದೇಗುಲಗಳು ಬಂದ್ ಆಗ್ತಾ ಇದೆ. ಮೈಸೂರಿನಲ್ಲಿ ಚಾಮುಂಡಿ ದೇಗುಲದಲ್ಲಿ ಬದಲಾವಣೆ ಕೂಡ ಮಾಡಲಾಗ್ತಾ ಇದೆ. ಚಾಮುಂಡಿ ದೇಗುಲದ ಪೂಜೆಯಲ್ಲಿ ಕೆಲ ವ್ಯತ್ಯಾಸಗಳು ಕೂಡ ಆಗುತ್ತೆ. ರಾತ್ರಿ 8:30ರವರೆಗೂ ಭಕ್ತರಿಗೆ ದರ್ಶನದ ಅವಕಾಶಗಳಿರೋದಿಲ್ಲ. ಮಧ್ಯಾಹ್ನ 3ರಿಂದ ರಾತ್ರಿ 8:30ರವರೆಗೆ ಅವಕಾಶವಿರೋದಿಲ್ಲ. ಗ್ರಹಣದ ಸಮಯದಲ್ಲಿ ಚಾಮುಂಡೇಶ್ವರಿಗೆ ವಿಶೇಷ ಅಭಿಷೇಕಗಳನ್ನು ಕೂಡ ಮಾಡಲಾಗುತ್ತೆ. ಗ್ರಹಣ ಮುಗಿದ ಬಳಿಕ ಭಕ್ತರಿಗೆ ದೇವರ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗ್ತಾ ಇದೆ. ಇನ್ನು ಮಾರ್ಚ್ 3ಕ್ಕೆ ಸಂಪೂರ್ಣ ಚಂದ್ರಗ್ರಹಣ, ಅದರಲ್ಲೂ ರಕ್ತ ಚಂದ್ರಗ್ರಹಣ ಸಂಭವಿಸ್ತಾ ಇರುವುದರಿಂದಾಗಿ ರಾಜ್ಯದ ಹಲವು ದೇಗುಲಗಳು ಕಂಪ್ಲೀಟ್ ಆಗಿ ಬಂದ್ ಆಗ್ತಾ ಇದೆ. ಆ ಸಂದರ್ಭದಲ್ಲಿ ಯಾವುದೇ ರೀತಿ ವಿಶೇಷವಾದಂತಹ ದರ್ಶನಗಳಾಗಲಿ, ಹೋಮ ಹವನಗಳಾಗಲಿ, ಪೂಜೆಗಳಾಗಲಿ ಯಾವುದೂ ಕೂಡ ಇರೋದಿಲ್ಲ. ಮೈಸೂರಿನ ಚಾಮುಂಡಿ ದೇಗುಲದಲ್ಲಿ ಅಲ್ಲೂ ಕೂಡ ವೇಳಾಪಟ್ಟಿಯಲ್ಲಿ ಬದಲಾವಣೆ ಆಗ್ತಾ ಇದ್ದು, ಕೆಲ ಪೂಜೆಗಳಲ್ಲೂ ಕೂಡ ವ್ಯತ್ಯಯಗಳಾಗ್ತಾ ಇದೆ. ರಾತ್ರಿ 8:30ರವರೆಗೂ ಭಕ್ತರಿಗೆ ದರ್ಶನದ ಅವಕಾಶಗಳಿರೋದಿಲ್ಲ. ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 8:30ರವರೆಗೆ ಯಾವುದೇ ರೀತಿಯ ದರ್ಶನಕ್ಕೆ ಅವಕಾಶವಿರೋದಿಲ್ಲ. ಇನ್ನು ಗ್ರಹಣದ ಸಮಯದಲ್ಲಿ ಚಾಮುಂಡೇಶ್ವರಿ ಅಮ್ಮನವರಿಗೆ ವಿಶೇಷ ಅಭಿಷೇಕಗಳನ್ನು ದೇವಾಲಯದ ಒಳಭಾಗದಲ್ಲಿ ಮಾಡಲಾಗುತ್ತೆ. ಗ್ರಹಣ ಮುಗಿದ ಬಳಿಕ ಭಕ್ತರಿಗೆ ದೇವರ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗುತ್ತೆ. ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇಗುಲದಲ್ಲಿ ಬದಲಾವಣೆಗಳಾಗ್ತಾ ಇದೆ. ಗ್ರಹಣದ ಹಿನ್ನೆಲೆಯಲ್ಲಿ ದರ್ಶನದ ಸಮಯದಲ್ಲಿ ಬದಲಾವಣೆಯನ್ನು ಮಾಡಲಾಗ್ತಾ ಇದ್ದು, ಗ್ರಹಣದ ದಿನ ಮಧ್ಯಾಹ್ನ 1:30ರವರೆಗೆ ಮಾತ್ರ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದು, 1:30ರ ಬಳಿಕ ದೇವಾಲಯ ಬಂದ್ ಆಗುತ್ತೆ. ಸಂಜೆ 7:30ರ ನಂತರ, ಅಂದ್ರೆ ಗ್ರಹಣ ಮುಗಿದ ನಂತರ ಮತ್ತೆ ಭಕ್ತರಿಗೆ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗ್ತಾ ಇದೆ. ಗ್ರಹಣ ಮೋಕ್ಷ ಹಿನ್ನೆಲೆಯಲ್ಲಿ ಹೋಮ ಹಾಗೆ ಪೂಜೆಗಳು ನಡೆಯುತ್ತೆ. ಮಂಗಳೂರಿನ ಕುದ್ರೋಳಿಯಲ್ಲಿರುವಂತಹ ಗೋಕರ್ಣನಾಥ ಕ್ಷೇತ್ರ. ಇನ್ನು ಮೈಸೂರಿನಿಂದ ಹೆಚ್ಚಿನ ಮಾಹಿತಿನ ಪಡ್ಕೊಳ್ಳೋ ನೇರ ಸಂಪರ್ಕದಲ್ಲಿ ರಾಮ್ ಜಾಯ್ನ್ ಆಗಿದ್ದಾರೆ. ಹಾಗೆ ಗೋಕರ್ಣದಿಂದ ನೇರ ಸಂಪರ್ಕದಲ್ಲಿ ಅಶೋಕ್ ಜಾಯ್ನ್ ಆಗಿದ್ದಾರೆ. ಹಾಗೆ ಮೈಸೂರಿನಿಂದ ಮಾಹಿತಿನ ಪಡ್ಕೊಳ್ಳೋಣ. ರಾಮ್, ಈಗ 3ನೇ ತಾರೀಕು ಸಂಪೂರ್ಣ ಚಂದ್ರಗ್ರಹಣ ಸಂಭವಿಸ್ತಾ ಇರೋದ್ರಿಂದಾಗಿ ರಾಜ್ಯದ ಜನರಲ್ಲಿ ಒಂದ್ ಕಡೆ ಆತಂಕ, ಹಾಗೆ ಆ ದೇವಾಲಯಕ್ಕೆ ಬರುವಂತಹ ಭಕ್ತರಿಗೂ ಒಂದಷ್ಟು ದೇವಾಲಯದ ಕಡೆಯಿಂದ ಸಂದೇಶಗಳನ್ನು ಕೊಡ್ತಿದ್ದಾರೆ. ಗ್ರಹಣದ ದಿನ ಅಲ್ಲಿ ಏನೆಲ್ಲ ಪೂಜಾ ಕೈಂಕರ್ಯಗಳು ನಡೆಯುತ್ತೆ, ಎಷ್ಟು ಗಂಟೆವರೆಗೂ ದೇವಸ್ಥಾನ ಓಪನ್ ಇರುತ್ತೆ, ಏನ್ ಮಾಹಿತಿಗಳು ಸಿಗ್ತಾ ಇದೆ? ಶಕುಂತಲಾ, ಖಂಡಿತವಾಗಿಯೂ ಮಾರ್ಚ್ 3ರಂದು ವಿಶೇಷವಾದಂತಹ ರಕ್ತ ಚಂದ್ರಗ್ರಹಣ ಇದೆ. ಹೀಗಾಗಿ ಮೈಸೂರು ಜಿಲ್ಲೆಯ ದೇಗುಲಗಳಲ್ಲಿ ವಿಶೇಷವಾದಂತಹ ಸಮಯ ಬದಲಾವಣೆ, ದರ್ಶನಕ್ಕೆ ಇರುವಂತಹ ಸಮಯದಲ್ಲಿ ಬದಲಾವಣೆ ಆಗಿದೆ. ಮೈಸೂರಿನಲ್ಲಿ 2 ಪ್ರಮುಖ ದೇವಾಲಯಗಳಿರುವಂಥದ್ದು. ಒಂದು ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಾನ ಚಾಮುಂಡಿ ಬೆಟ್ಟ. ಇಲ್ಲಿ ಮಧ್ಯಾಹ್ನ 3 ಗಂಟೆಗೆ ದೇಗುಲವನ್ನು ಬಂದ್ ಮಾಡಲಾಗ್ತದೆ. ಅದಾದ ನಂತರ 8:30ರವರೆಗೂ ದರ್ಶನಕ್ಕೆ ಅವಕಾಶಗಳು ಇರೋದಿಲ್ಲ. ಆದರೆ ಪೂಜಾ ಕೈಂಕರ್ಯಗಳು ನೆರವೇರ್ತದೆ. ಇದರ ಜೊತೆಗೆ ದಕ್ಷಿಣ ಕಾಶಿ ನಂಜನಗೂಡು ದೇಗುಲದಲ್ಲಿ ಯಾವುದೇ ರೀತಿಯಾದಂತಹ ದರ್ಶನಕ್ಕೆ ಎಲ್ಲ ರೀತಿಯಂತಹ ಅವಕಾಶವನ್ನು ಮಾಡಿಕೊಡ್ತಾರೆ. ದೇಗುಲವನ್ನು ಬಂದ್ ಮಾಡೋದಿಲ್ಲ. ಇದರ ಜೊತೆಗೆ ಆ ಒಂದು ಏನು ಚಂದ್ರಗ್ರಹಣ ಇದೆ, ಸ್ಪರ್ಶಕಾಲ ಮತ್ತೆ ಮೋಕ್ಷಕಾಲ, ಅಲ್ಲಿಯವರೆಗೂ ಸಹ ವಿಶೇಷವಾದಂತಹ ಅಭಿಷೇಕವನ್ನು ಶಿವಲಿಂಗಕ್ಕೆ ಮಾಡಲಾಗ್ತದೆ. ನಾನೀಗ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು, ಚಾಮುಂಡಿ ಬೆಟ್ಟಕ್ಕೆ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾರೆ. ನಮ್ಮ ಜಿಲ್ಲೆ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯಗಳಿಂದಲೂ ಈಗ ಪ್ರವಾಸಿಗರು ಆಗಮಿಸ್ತಾರೆ. ಅವತ್ತು ಏನು ಮಾರ್ಚ್ 3ರಂದು ವಿಶೇಷ ರಕ್ತ ಚಂದ್ರಗ್ರಹಣ ಇದೆ. ಅವತ್ತು ದೇವಾಲಯದ ಮುಖ್ಯ ದ್ವಾರ, ಏನು ನೀವು ನೋಡ್ತಾ ಇದ್ದೀರಾ, ಈ ಮುಖ್ಯ ದ್ವಾರವನ್ನು ಬಂದ್ ಮಾಡಲಾಗ್ತದೆ. 3 ಗಂಟೆಯಿಂದ 8:30ವರೆಗೂ ಭಕ್ತರಿಗೆ ದರ್ಶನಕ್ಕೆ ಅವಕಾಶವನ್ನು ಮಾಡಲಾಗುವುದಿಲ್ಲ. ಆದರೆ ಅಲ್ಲಿರುವಂತಹ ಪ್ರಧಾನ ಅರ್ಚಕ ಡಾಕ್ಟರ್ ಶಶಿಶೇಖರ್ ದೀಕ್ಷಿತ್ ಅವರ ನೇತೃತ್ವದಲ್ಲಿ ವಿಶೇಷವಾದಂತಹ ಅಭಿಷೇಕವನ್ನು ನೆರವೇರಿಸುವಂಥದ್ದು. ಯಾಕಂದರೆ ಇಲ್ಲಿ ಬಂದಿರುವಂತಹ ಸಂಪ್ರದಾಯದ ಪ್ರಕಾರ ಆ ಒಂದು ಏನು ಚಂದ್ರಗ್ರಹಣ ಅಥವಾ ಯಾವುದೇ ಗ್ರಹಣವಾದಂತಹ ಸಂದರ್ಭದಲ್ಲಿ ನಾಡ ಅಧಿದೇವತೆಗೆ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸಿ ಲೋಕ ಕಲ್ಯಾಣಾರ್ಥವಾಗಿ ಪ್ರಾರ್ಥನೆಯನ್ನು ಮಾಡಿದ್ರೆ ಅವೆಲ್ಲವೂ ಒಳಿತಾಗ್ತದೆ ಅನ್ನೋ ಒಂದು ನಂಬಿಕೆ, ಸಂಪ್ರದಾಯ ನಡ್ಕೊಂಡು ಬಂದಿರೋದ್ರಿಂದಾಗಿ ಈ ಒಂದು ಚಂದ್ರಗ್ರಹಣ ಏನು ಮಾರ್ಚ್ 3ರಂದು ಆಗ್ತಾ ಇದೆ, ಆ ಚಂದ್ರಗ್ರಹಣದಿಂದಲೂ ಸಹ ಇದೇ ರೀತಿಯಾದಂತಹ ಪೂಜಾ ಕೈಂಕರ್ಯಗಳಾಗ್ತದೆ. ಈ ಬಗ್ಗೆ ಮಾತಾಡಲಿಕ್ಕೆ ದೇವಸ್ಥಾನದ ಪ್ರಧಾನ ಅರ್ಚಕರಂತ ಡಾಕ್ಟರ್ ಶಶಿಶೇಖರ್ ದೀಕ್ಷಿತ್ ನಮ್ಮ ಜೊತೆಗಿದ್ದಾರೆ. ಆ ವಿಶೇಷವಾದಂತಹ ರಕ್ತ ಚಂದ್ರಗ್ರಹಣ ಮಾರ್ಚ್ 3ರಂದು ಇರುವಂಥದ್ದು. ದೇಗುಲದಲ್ಲಿ ಏನೆಲ್ಲ ಬದಲಾವಣೆಗಳಾಗಿದೆ? ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಬೆಚ್ಚ ರಾಹವೇ ಕೇತುವೇ ನಮಃ. ಚಂದ್ರಗ್ರಹಣ ಅಥವಾ ಸೂರ್ಯಗ್ರಹಣ ಅಂತ ಭಾಳ ವಿಶೇಷವಾದ ಒಂದು ಗ್ರಹಣಗಳಿರ್ತಕ್ಕಂಥದ್ದು. ಅದರಲ್ಲಿ ರಕ್ತ ಚಂದ್ರಗ್ರಹಣ ಬರ್ತಕ್ಕಂಥ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಅದು ಸಾಮಾನ್ಯವಾಗಿ ಇದು ಮಧ್ಯಾಹ್ನ 3 ಗಂಟೆಯಿಂದ 6:30, 7:30, 6:45 ತನಕಲೂ ಇರುತ್ತೆ ಅಂತೇಳಿ ಪ್ರತೀತಿಯಾಗಿರ್ತಕ್ಕಂಥದ್ದು. ಇಲ್ಲಿ ನಮ್ಮ ಒಂದು ಸಂಪ್ರದಾಯ ರೀತಿಯಾಗಿ ಈ ಚಾಮುಂಡೇಶ್ವರ ದೇವಸ್ಥಾನ ಹಾಗೂ ನಂಜನಗೂಡಲ್ಲಿ ಸಂಪ್ರದಾಯಬದ್ಧ ಪೂಜೆ ಆಗಿರ್ತಕ್ಕಂಥದ್ದು. ಸ್ಪರ್ಶಕಾಲ ಹಾಗೂ ಮೋಕ್ಷಕಾಲದಲ್ಲಿ ಅಮ್ಮನವರಿಗೆ ಪೂಜೆ ಮಾಡ್ತಕ್ಕಂಥದ್ದು ಭಾಳ ವಿಶೇಷ ಆಗಿರ್ತಕ್ಕಂಥದ್ದು. ಯಾಕೆಂದರೆ ಗ್ರಹಣದ ರೇಸ್ಗಳೆಲ್ಲ ತುಂಬ ಚೆನ್ನಾಗಿ ಬರ್ತಾ ಇರ್ತದೆ. ಅದನ್ನು ಹಿಡಿದು ಶಕ್ತಿಗೆಲ್ಲ ಜಾಸ್ತಿಯಾಗಿ ಬರ್ತಾ ಇರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳಲ್ಲಿ ಈಡೇರಲಿ ಅಂತಕ್ಕಂಥದ್ದು ನಮ್ಮ ಆಸೆ ಆಗಿರ್ತಕ್ಕಂಥದ್ದು. ಅದೇ ರೀತಿ ಒಂದು ಸಂಪ್ರದಾಯಬದ್ಧವಾಗಿ ಪೂಜೆ ಮಾಡ್ತಕ್ಕಂಥದ್ದು ಇಲ್ಲಿನ ವಿಶೇಷ ಆಗಿರ್ತಕ್ಕಂಥದ್ದು. ಭಕ್ತರಿಗೆ ದರ್ಶನಕ್ಕೆ ಯಾವಾಗ ಅವಕಾಶವನ್ನು ನಿಲ್ಲಿಸಲಾಗ್ತದೆ ಅಂತ ಅಂದರೆ ದೇವಸ್ಥಾನ ಮಧ್ಯಾಹ್ನ 2 ಗಂಟೆಗೆ ನಾವು ಕ್ಲೋಸ್ ಮಾಡ್ತೀವಿ.
3 ಕಾಲಿಗೆ ಸ್ಪರ್ಶಕಾಲ ಅಂತ ಹಾಕಿದ್ದಾನೆ ಪಂಚಾಂಗ ರೀತಿಯಲ್ಲಿ. ಅದೇ ರೀತಿ ಸ್ಪರ್ಶಕಾಲದಲ್ಲಿ ಪೂಜೆ ಮಾಡ್ತೀವಿ, ಹಾಗೂ ಮೋಕ್ಷ ಕಾಲದಲ್ಲಿ ಪೂಜೆ ಮಾಡ್ತೀವಿ. ಇದಾದ ನಂತರ ದೇವಸ್ಥಾನ ಶುದ್ಧಿ ಮಾಡಿಕೊಂಡು 8:15 ಮೇಲೆ ನಂತರ ದೇವಸ್ಥಾನ ಭಕ್ತಾದಿಗಳ ವ್ಯವಸ್ಥೆ ಇರತಕ್ಕಂಥ. ಏನೆಲ್ಲ ಪ್ರಾರ್ಥನೆಗಳಿರ್ತದೆ ಈ ಚಂದ್ರಗ್ರಹಣದ ಸಂದರ್ಭದಲ್ಲಿ? ಯಾಕಂದರೆ ಶಕ್ತಿ ಜಾಸ್ತಿ ಸಿಗೋದ್ರಿಂದಾಗಿ ಆ ಪ್ರಾರ್ಥನೆಗಳು ಫಲಿಸುವ ನಂಬಿಕೆ ಇರ್ತದೆ. ಏನೆಲ್ಲ ಪ್ರಾರ್ಥನೆಗಳಿರ್ತದೆ? ಅಂದರೆ ಸಂಸ್ಥೆ ನಾಡಿನ ಜನಗಳಿಗೆ ಒಳ್ಳೆಯದಾಗಲಿ ಅಂತಕ್ಕಂಥದ್ದು, ರೋಗ ರುಜಿನ ಬರದೇ ಇರ್ತಕ್ಕಂಥದ್ದು, ಕಷ್ಟ ಕಾರ್ಪಣ್ಯಗಳ ಈಡೇರಲಿ ಇರ್ತಕ್ಕಂಥದ್ದು, ಗರ್ಭಿಣಿ ಸ್ತ್ರೀಯರಿಗೆ ಒಳ್ಳೆಯದಾಗಲಿ, ಮಕ್ಕಳು ಮರಿಗಳಿಗೆಲ್ಲ ಒಳ್ಳೆಯದಾಗಲಿ ಅಂತಕ್ಕಂಥದ್ದು ಲೋಕ ಕಲ್ಯಾಣಾರ್ಥವಾಗಿ ನಾವು ಪೂಜೆ ಮಾಡ್ತಕ್ಕಂಥ ಪದ್ಧತಿ. ಕೆಲವು ಕಡೆ ಎಲ್ಲ ಹೋಮ ಹವನ ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ನಮ್ಮಲ್ಲಿ ದೇವರಿಗೆ ಅಭಿಷೇಕ ಮಾಡ್ತಕ್ಕಂಥದ್ದೇ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಇಲ್ಲಿನ ಪದ್ಧತಿಯಾಗಿ ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥ. ಚಂದ್ರಗ್ರಹಣದ ಬಗ್ಗೆ ಸಾಕಷ್ಟು ಆತಂಕ ಇರ್ತದೆ. ಸೊ ಜನರಲ್ಲಿ ಏನೋ ಒಂದು ರೀತಿಯ ಗೊಂದಲಗಳಿರ್ತದೆ. ಜನರಿಗೆ ಏನು ಹೇಳ್ತೀವಿ, ಭಕ್ತರಿಗೆ ಏನು ಹೇಳ್ಬೋದು? ಅಂದರೆ ಭಕ್ತರು ಎಚ್ಚರಿಕೆ ಆಗಿರಬೇಕು ಅನ್ನೋದು ನನ್ನ ಆಸೆ ಆಗಿರ್ತಕ್ಕಂಥದ್ದು. 12 ರಾಶಿ 27 ಲಕ್ಷದವರು ಎಚ್ಚರಿಕೆ ಆಗಿರಿ. ಒಬ್ಬೊಬ್ಬರು ಒಂದೊಂಥರ ಹೇಳ್ತಾರೆ. ನಮ್ಮ ಅನಿಸಿಕೆ ಪ್ರಕಾರವಾಗಿ ಎಚ್ಚರಿಕೆಯಾಗಿರ್ತಕ್ಕಂಥದ್ದು ಒಳ್ಳೆಯದು. ಗರ್ಭಿಣಿ ಸ್ತ್ರೀಯರು ಎಚ್ಚರಿರ್ತಕ್ಕಂಥ ಒಳ್ಳೆ ಇರ್ತಕ್ಕಂಥದ್ದು. ಸಮತ್ವಕ್ಕೆ ನೀವು ಕೂಡ ಮನೆಯಲ್ಲಿದ್ದು ಪ್ರಾರ್ಥನೆ ಮಾಡಿ ಒಳಿತಾಗಲಿ ಅಂತಕ್ಕಂಥದ್ದು ನಮ್ಮ ಆಸೆ ಆಗಿರ್ತಕ್ಕಂಥದ್ದು. ಶುದ್ಧೀಕರಣ ಯಾವ ರೀತಿ ಆಗುತ್ತೆ? ಈಗ ಮೋಕ್ಷ ಆದಮೇಲೆ, ಅಂದರೆ ಸ್ಪರ್ಶ ಬಿಟ್ಟಾದ್ಮೇಲೆ, ಚಂದ್ರಗ್ರಹಣ ಮುಕ್ತಾಯ ಆದಮೇಲೆ ಹೇಗೆ ಶುದ್ಧೀಕರಣ? ನಾವು ಕೂಡ ದೇವಸ್ಥಾನ ಒಳಗಡೆ ಪೂಜೆ ಮಾಡ್ತಾ ಇರ್ತೀವಿ. ಗ್ರಹಣ ಬಿಟ್ಟ ನಂತರ ನಾವು ಹೋಗಿ ಶುದ್ಧಿ ಮಾಡ್ಕೊಂಡ್ಬರ್ತೀವಿ. ನಾವು ಶುದ್ಧಿ ಮಾಡಿಕೊಂಡು ದೇವಸ್ಥಾನಕ್ಕೆ ಬಂದು ಪುಣ್ಯಾವಚನ ಮಾಡ್ತಕ್ಕಂಥದ್ದು. ದೇವಸ್ಥಾನ ಎಲ್ಲ ತೊಳೆದ ಮೇಲೆ ಭಕ್ತಾದಿಗಳ ದರ್ಶನ ದೇವತೆ ಇರ್ತಕ್ಕಂಥದ್ದು. ಶಕುಂತಲಾ, ಇದು ಡಾಕ್ಟರ್ ಶಶಿಶೇಖರ್ ದೀಕ್ಷಿತ್ ಅವರು, ಅಂದರೆ ಪ್ರಧಾನ ಅರ್ಚಕರ ಮಾತು. ದೇಗುಲದಲ್ಲಿ ವಿಶೇಷವಾದಂಥ ಅಭಿಷೇಕದ ಜೊತೆಗೆ ಪ್ರಾರ್ಥನೆ ಸಹ ಆಗ್ತದೆ. ಯಾಕಂದರೆ ಅದು ವಿಶೇಷವಾದಂಥ ಶಕ್ತಿಯನ್ನು ಆಹ್ವಾನಿಸುವಂಥ ಒಂದು ಸಂದರ್ಭ. ಯಾವುದೇ ಪ್ರಾರ್ಥನೆಗಳು ಮಾಡಿದರೆ ಫಲಿಸ್ತದೆ. ಹೀಗಾಗಿ ಲೋಕ ಕಲ್ಯಾಣಾರ್ಥವಾಗಿ ಪ್ರಾರ್ಥನೆಗಳು ಆಗ್ತದೆ. ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 8:15ವರೆಗೂ ಚಾಮುಂಡಿ ಬೆಟ್ಟದಲ್ಲಿ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಇರೋದಿಲ್ಲ. ಶಕುಂತಲಾ, ಹಾಗೆ ಸಂಪರ್ಕದಲ್ಲಿರಿ. ಇನ್ನು ಗೋಕರ್ಣ ಕ್ಷೇತ್ರದಿಂದ ನೇರ ಸಂಪರ್ಕದಲ್ಲಿ ಈಗಾಗಲೇ ಅಶೋಕ್ ಕೂಡ ಜಾಯ್ನ್ ಆಗಿದ್ದಾರೆ. ಅಶೋಕ್, ಈಗ 3ನೇ ತಾರೀಕು ಸಂಪೂರ್ಣ ರಕ್ತಚಂದ್ರ ಗ್ರಹಣ ಸಂಭವಿಸ್ತಾ ಇದೆ. ಹಾಗಾಗಿ ಸ್ಪರ್ಶಕಾಲದಿಂದ ಮೋಕ್ಷ ಕಾಲದವರೆಗೆ ಏನೆಲ್ಲ ಪೂಜಾ ಕೈಂಕರ್ಯಗಳಲ್ಲಿ ಜರುಗುತ್ತೆ, ಅಲ್ಲಿಗೆ ಬರುವಂತ ಭಕ್ತಾದಿಗಳಿಗೆ ಏನೇನು ಸೂಚನೆಗಳನ್ನು ಕೊಡ್ತಿದ್ದಾರೆ? ಶಕುಂತಲಾ, ಈ ವರ್ಷದ ಮೊದಲ ಚಂದ್ರಗ್ರಹಣ ಮಾರ್ಚ್ 3ರಂದು ನಡೆಯಲಿಕ್ಕಿದೆ. ಈ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರ್ತಕ್ಕಂಥ ದೇವಸ್ಥಾನಗಳಲ್ಲೂ ಕೂಡ ದೇವರ ದರ್ಶನದ ಸಮಯದಲ್ಲಿ ಬದಲಾವಣೆ, ಇದರ ಜೊತೆಗೆ ಸೇವೆಗಳನ್ನು ಕೂಡ ಮಾರ್ಪಾಡು ಮಾಡಲಾಗಿದೆ. ಅದರಲ್ಲೂ ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ಮಧ್ಯಾಹ್ನ 1ವರೆಗೂ ಕೂಡ ಭಕ್ತರಿಗೆ ದೇವರ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಅದಾದ ಬಳಿಕ ದೇವಸ್ಥಾನ ಕ್ಲೋಸ್ ಆಗುತ್ತೆ. ಮತ್ತೆ ಸಂಜೆ 7:30 ನಂತರ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಪಡೆಯುವುದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಇನ್ನು ಕುಕ್ಕೆ ಸುಬ್ರಹ್ಮಣ್ಯ ಇನ್ನೊಂದು ಪ್ರಮುಖ ದೇವಸ್ಥಾನ, ಇಲ್ಲಿಯೂ ಕೂಡ ದೇವರ ದರ್ಶನ ಸಮಯದಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಳಲಾಗಿದೆ. ಮಧ್ಯಾಹ್ನದ ಮಹಾಪೂಜೆಯನ್ನು ಬೆಳಿಗ್ಗೆ 8 ಗಂಟೆಗೆ ಪೂರೈಸಲಾಗುತ್ತೆ. ಅದಾದ ಬಳಿಕ 9 ಗಂಟೆವರೆಗೂ ಕೂಡ, ಅಂದರೆ ಬೆಳಿಗ್ಗೆ 9 ಗಂಟೆವರೆಗೂ ದೇವರ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗುತ್ತೆ. ಅದಾದ ಬಳಿಕ ಸಂಪೂರ್ಣವಾಗಿ ದೇವಸ್ಥಾನ ಕ್ಲೋಸ್ ಆಗುತ್ತೆ. ಮತ್ತೆ ದೇವರ ದರ್ಶನ ಪಡೆಯುವಂಥ ಅವಕಾಶ ಸಿಗೋದು ರಾತ್ರಿ 9 ಗಂಟೆ ನಂತರ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನವನ್ನು ಪಡೆಯುವುದಕ್ಕೆ ಅವಕಾಶ ಇದೆ. ಮತ್ತು ಗಮನಿಸಬೇಕು, ಮಾರ್ಚ್ 2 ಮತ್ತು 3ರಂದು ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಸರ್ಪ ಸಂಸ್ಕಾರ ಸೇವೆ ಇರೋದಿಲ್ಲ. ಮತ್ತು ಮಾರ್ಚ್ 3ನೇ ತಾರೀಕು ಸಂಪೂರ್ಣ ಯಾವುದೇ ಸೇವೆಗಳು ಕೂಡ ಸುಬ್ರಹ್ಮಣ್ಯದಲ್ಲಿ ನಡೆಯೋದಿಲ್ಲ. ಇನ್ನೊಂದು ಪ್ರಮುಖ ದೇವಸ್ಥಾನ ಮಂಗಳೂರು ನಗರದಲ್ಲಿರ್ತಕ್ಕಂಥ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರ. ನಾನೀಗ ಅದೇ ದೇವಸ್ಥಾನದಲ್ಲಿದ್ದೇನೆ. ಇಲ್ಲಿಯೂ ಕೂಡ ದೇವರ ದರ್ಶನದ ಸಮಯದಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಳಲಾಗಿದೆ. ಅಂದರೆ ಮಾರ್ಚ್ 3ರಂದು ಮಧ್ಯಾಹ್ನ 1:15ವರೆಗೂ ಕೂಡ ದೇವರ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಸೊ ಅದಾದ ಬಳಿಕ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರವು ಕೂಡ ಬಂದ್ ಆಗುತ್ತೆ. ಅದಾದ ಬಳಿಕ ಗ್ರಹಣದ ಏನು ಪ್ರಾರಂಭದ ಸಮಯ ಇದೆ, ಅಲ್ಲಿಂದ ಇಲ್ಲಿ ಅರ್ಚಕರು ಜಪ ತಪಾದಿಗಳನ್ನು ಕೂಡ ನಡೆಸ್ತಾರೆ. ಮತ್ತೆ ಗ್ರಹಣ ಶಾಂತಿ ಹೋಮವು ಕೂಡ ನಡೆಯುತ್ತೆ. ಅಂದರೆ ಯಾವಾಗ ಗ್ರಹಣ ಮೋಕ್ಷ ಆಗುತ್ತೆ ಅದಾದ ಬಳಿಕ ಇಲ್ಲಿ ಗ್ರಹಣ ಶಾಂತಿ ಹೋಮಕ್ಕೂ ಕೂಡ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗುತ್ತೆ. ಅಲ್ಲಿ ಭಕ್ತರು ಬಂದು ಸೇವೆಯನ್ನು ಮಾಡಿಕೊಳ್ಳುವಂಥ ಅವಕಾಶ ಇದೆ. ಅಂದರೆ ಗ್ರಹಣ ಮೋಕ್ಷ ಆದ ಬಳಿಕ ಪ್ರಾರಂಭದಲ್ಲಿ ಗರ್ಭಗುಡಿಯ ಸ್ವಚ್ಛತೆ ಆಗುತ್ತೆ ಮತ್ತು ಈ ದೇವಸ್ಥಾನದ ಸುತ್ತಲಿರ್ತಕ್ಕಂಥ ಆವರಣ ಇದೆ, ಇಲ್ಲಿಯೂ ಕೂಡ ಸ್ವಚ್ಛತೆಯನ್ನು ಮಾಡ್ತಾರೆ. ಅದಾದ ಬಳಿಕ ಗ್ರಹಣ ಶಾಂತಿ ಹೋಮ ನಡೆಯುತ್ತೆ ಮತ್ತು ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಲಾಗುತ್ತೆ. ಸೊ ಭಕ್ತರಲ್ಲೂ ಕೂಡ ಒಂದಿಷ್ಟು ಗೊಂದಲಗಳಿದೆ. ಸೊ ಹೀಗಾಗಿ ಭಕ್ತರು ಕೂಡ ಅಂದರೆ ಗ್ರಹಣ ಮೋಕ್ಷ ಆದ ಬಳಿಕ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನವನ್ನು ಪಡೆಯಬಹುದು. ಸೊ ವಿಶೇಷ ಪೂಜೆಯಲ್ಲಿ ಕೂಡ ಭಾಗಿಯಾಗಬಹುದು. ಮತ್ತು ಒಂದಿಷ್ಟು ಸೂಚನೆಯನ್ನು ಕೂಡ ಭಕ್ತರಿಗೆ ಇಲ್ಲಿನ ಅರ್ಚಕರು ಕೂಡ ನೀಡಿದ್ದಾರೆ. ಯಾವ್ಯಾವ ರಾಶಿಗಳಿಗೆ ಗ್ರಹಣದಿಂದ ದೋಷಗಳೇನು ಬರ್ತದೆ, ಸೊ ಅದರ ಪರಿಹಾರಕ್ಕೂ ಕೂಡ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಸದ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಅಂದರೆ ಪ್ರಮುಖ ದೇವಸ್ಥಾನಗಳು, ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನ ಇರ್ಬೋದು, ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನ ಇರ್ಬೋದು, ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಇರ್ಬೋದು, ಎಲ್ಲ ದೇವಸ್ಥಾನಗಳು ಕೂಡ ದೇವರ ದರ್ಶನದಲ್ಲಿ ಸಮಯದಲ್ಲಿ ಆ ದರ್ಶನದ ಸಮಯವನ್ನು ಬದಲಾವಣೆ ಮಾಡಿಕೊಳ್ಳಲಾಗಿದೆ ಮತ್ತು ವಿಶೇಷ ಪೂಜೆಯನ್ನು ಕೂಡ ಕೆಲವೊಂದು ದೇವಸ್ಥಾನಗಳಲ್ಲಿ ಕೈಗೊಳ್ಳಲಾಗಿದೆ ಮತ್ತು ಸೇವೆಗಳಲ್ಲಿ ಕೂಡ ಮಾರ್ಪಾಡುಗಳನ್ನು ಕೂಡ ಮಾಡಿಕೊಳ್ಳಲಾಗಿರ್ತಕ್ಕಂಥದ್ದು. ಧನ್ಯವಾದ ಅಶೋಕ್. ರಾಮ್ ತಮ್ಮಲ ಡೀಟೇಲ್ಸ್ಗಾಗಿ.
ಇನ್ನು 6 ತಿಂಗಳಿಗೊಮ್ಮೆ ಗ್ರಹಣ ಆಗೋದು ಒಳ್ಳೆಯದಲ್ಲ ಅಂತ ಟಿವಿ9ಗೆ ಜ್ಯೋತಿಷಿ ಪ್ರಕಾಶ್ ಅಮ್ಮಣ್ಣಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎರಡೂ ಗ್ರಹಣಗಳು ಪೂರ್ಣ ಚಂದ್ರಗ್ರಹಣವಾಗಿದೆ. ದಕ್ಷಿಣ ಅಮೆರಿಕಕ್ಕೆ ಖಗ್ರಾಸವಾಗಿ ಗೋಚರವಾಗ್ತಾ ಇದ್ದು ಅಲ್ಲಿ ಗ್ರಹಣದೊಂದಿಗೆ ಚಂದ್ರ ಅಸ್ತಮಿಸ್ತಾನೆ. ಇನ್ನು ಮಧ್ಯಾಹ್ನ 3:19ಕ್ಕೆ ಚಂದ್ರಗ್ರಹಣ ಆರಂಭ ಆಗುತ್ತೆ. ಸಂಜೆ 6:48ಕ್ಕೆ ಚಂದ್ರಗ್ರಹಣ ಮೋಕ್ಷವಾಗುತ್ತೆ ಅಂತ ಹೇಳಿದ್ದಾರೆ. ಕಳೆದ ಚಂದ್ರಗ್ರಹಣ 2025ರಲ್ಲಿ ಅದು ನಡೆದದ್ದು ಸೆಪ್ಟೆಂಬರ್ನಲ್ಲಿ. ಈ ಸೆಪ್ಟೆಂಬರಿಂದ ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ 6 ತಿಂಗಳಲ್ಲಿ ಮತ್ತೊಂದು ಚಂದ್ರಗ್ರಹಣ. ಈ ಗ್ರಹಣಗಳು ಆಗಾಗ ಬರಬಾರ್ದು ಅಂತ ಹೇಳುವಂಥ ಒಂದು ಶಾಸ್ತ್ರ ಉಂಟು. ಇದು ಭೂಮಿಯ ಒಳಗೆ ಭೂಮಿ ಎಲ್ಲ ಗ್ರಹರು ಕೂಡ ಅದು ಫ್ಲೋಟಿಂಗ್ ಪ್ಲ್ಯಾನೆಟ್, ಯಾವುದೇ ಆಧಾರದಲ್ಲಿ ಕಂಬದಲ್ಲಿ ನಿಂತದ್ದಲ್ಲ. ನಾವೇನು ಹೇಳ್ತೇವೆ ನಾಗದೇವರ ಹೆಡೆಯಲ್ಲಿ ಉಂಟು ಭೂಮಿ ಅಂತ ಹೇಳುವಂಥದ್ದು. ನಾಗ ಅಂತ ಹೇಳಿದರೆ ಅದಕ್ಕೆ ಅರ್ಥವೇ ಬೇರೆ. ಕಿರಣಗಳ ಮೇಲೆ ಭೂಮಿ ಇರುವಂಥದ್ದು, ಗಾಮಾರಿಸ್ ಅಂತ ಹೇಳ್ತಾರೆ. ಇದು ನಿರಂತರ ಈ ಗ್ರಹಗಳು ಪರಿಣಾಮ ಬೀರೋದು, ಒಂದನ್ನೊಂದು ಹಿಡಿದು ಸುತ್ತಾಡ್ತಾ ಇರ್ತವೆ. ಸೊ ಇಂಥದ್ದೊಂದು ಗ್ರಹಣ 6 ತಿಂಗಳ ಒಳಗೆ ಬಂದರೆ ಅದರ ಪರಿಣಾಮ ಏನು ಅಂತ ಹೇಳುವಂಥದ್ದು ಒಂದು ಯೋಚನೆ ಮಾಡಬೇಕು. ಇದು ಖಂಡಿತವಾಗಿ ಕೂಡ ಒಳ್ಳೆಯ ಪರಿಣಾಮವನ್ನು ಬೀರುವಂಥದ್ದಲ್ಲ. ಇನ್ನು ಆ ಗ್ರಹಣ ಕಾಲದ ಮಹತ್ವವನ್ನು ಅದು ಬೇರೆ. ಅಲ್ಲಿ ಪರ್ವಕಾಲ ಅಂತ ಹೇಳ್ತದೆ. ನಮ್ಮ ಸಾಧನೆಗಳು, ಅಧ್ಯಯನಗಳು ಇತ್ಯಾದಿಗಳನ್ನೆಲ್ಲ ಮಾಡುವಂಥದ್ದು ಅದು ಬಹಳ ಪರ್ವಕಾಲ. ಅಲ್ಲಿ ನಾವು ನಮ್ಮ ಜ್ಞಾನಕ್ಕೆ ಬೇಕಾದಷ್ಟನ್ನು ಒದಗಿಸಿಕೊಂಡಾಗ ನಾವು ಇನ್ನಷ್ಟು ಜ್ಞಾನವಂತರಾಗ್ತೇವೆ. ಅದಕ್ಕೆ ವ್ರತಾಚರಣೆಗಳೆಲ್ಲ ಇದೆ, ಅದನ್ನೆಲ್ಲ ಮಾಡಿದರೆ ವಿಶೇಷ. ಇನ್ನು ಈ 6 ತಿಂಗಳ ಒಳಗೆ ನಾಳೆ 3ನೇ ತಾರೀಕಿಗೆ ಮಾರ್ಚ್ 3ಕ್ಕೆ ಇನ್ನೊಂದು ಗ್ರಹಣ. ಅದು ಕೂಡ 2 ಗ್ರಹಣಗಳು ಖಗ್ರಾಸ ಗ್ರಹಣ, ಪೂರ್ಣ ಚಂದ್ರಗ್ರಹಣ. ಅಲ್ಲಿಯೂ ಪೂರ್ಣ ಚಂದ್ರಗ್ರಹಣ, ಇಲ್ಲಿಯೂ ಪೂರ್ಣ ಚಂದ್ರಗ್ರಹಣ. ಇದರಲ್ಲಿ ಒಂದು ವಿಶೇಷ ಅಂದರೆ ಗ್ರಸ್ತೋದಯ ಚಂದ್ರಗ್ರಹಣ. ಗ್ರಸ್ತೋದಯ ಅಂತ ಹೇಳಿದರೆ ಗ್ರಹಣ ಬಿಡುತ್ತಿರುವಾಗಲೇ ಇದು ಉದಯ ಆಗುವಂಥದ್ದು. ಆವಾಗ ನಾವು ಚಂದ್ರನನ್ನು ಪೂರ್ಣ ಚಂದ್ರನ ನೋಡಲಿಕ್ಕೆ ಆಗೋದಿಲ್ಲ. ಆ ಹೊತ್ತು ಒಂದಿಷ್ಟು ಬಿಟ್ಟಿರ್ತದೆ, ಕಪ್ಪಾಗಿರ್ತದೆ. ಬೇರೆ ಕಡೆ ಬೇರೆ ರಾಷ್ಟ್ರಗಳಲ್ಲಿ ಅಂದರೆ ನಾರ್ತ್ ಈಸ್ಟ್ ಇದು ಕಂಟ್ರೀಸ್ಗಳಲ್ಲಿ ಸುಮಾರು ದಕ್ಷಿಣ ಅಮೇರಿಕಾದವರೆಗೂ ಕೂಡ ಇದು ಗೋಚರ ಆಗ್ತದೆ. ಅವರಿಗೆಲ್ಲ ಖಗ್ರಾಸವಾಗಿ ಗೋಚರ ಆಗ್ತದೆ. ಖಗ್ರಾಸವಾಗಿ ಗೋಚರ ಆಗೋದು ಮಾತ್ರ ಅಲ್ಲ, ಗ್ರಹಣ ಹಿಡ್ಕೊಂಡೇ ಚಂದ್ರ ಅಸ್ತಮಾನ ಆಗುವಂಥದ್ದು. ನಮಗೆ ಹಾಗೆಲ್ಲ ಗ್ರಹಣ ಹಿಡ್ಕೊಂಡೇ ಬಿಡ್ತಿರುವಾಗಲೇ ನಮಗೆ ಚಂದ್ರ ದರ್ಶನ ಆಗುವಂಥದ್ದು. ಇಲ್ಲಿ 6 ಗಂಟೆ 3 ಗಂಟೆ 19 ನಿಮಿಷಕ್ಕೆ ಗ್ರಹಣ ಪ್ರಾರಂಭ ಆಗ್ತದೆ ನಮ್ಮ ಕಾಲಮಾನ ಪ್ರಕಾರದಲ್ಲಿ. 6 ಗಂಟೆ 48 ನಿಮಿಷಕ್ಕೆ ಗ್ರಹಣ ಮೋಕ್ಷ ಆಗ್ತದೆ. 6 ಗಂಟೆ 36 ನಿಮಿಷಕ್ಕೆ ನಮಗೆ ಚಂದ್ರೋದಯ. ಇದು ಇಲ್ಲಿಯ ಪಶ್ಚಿಮ ಕರಾವಳಿಯ ಕಾಲಮಾನ. ಇನ್ನು ಪೂರ್ವ ಕರಾವಳಿಗೆ ನೀವು ಹೋದರೆ ಅಲ್ಲಿ ಒಂದು 3-4 ನಿಮಿಷ ವ್ಯತ್ಯಾಸ ಇರ್ಬೋದು. ಆ ರೀತಿಯಲ್ಲಿ ಬರ್ತದೆ.